ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಿದೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕಳೆದ ವರ್ಷ ಕೂಡ ಸದ್ದು ಮಾಡಿತು. ಇದೀಗ ಅದೇ ವಿಚಾರ ಮತ್ತೆ ಸದ್ದು ಮಾಡ್ತಿದೆ. ಕೋಟ್ಯಾಂತರ ರೂಪಾಯಿ ಎಸ್ಸಿ ಎಸ್ಟಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗ್ತಿದೆ. ಹಾಗಾದ್ರೆ ಏನಿದು ಹೊಸ ಸುದ್ದಿ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಸ್ಸಿ ಎಸ್ಟಿಗೆ ಮಾತ್ರ ಮೀಸಲಿದ್ದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಇದೀಗ ಬಳಸಿಕೊಳ್ಳಲಾಗ್ತಿದೆ. ಎಸ್ಸಿ ಎಸ್ಪಿ ಮತ್ತೆ ಟಿಎಸ್ಪಿ ಅಂದ್ರೆ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತೆ ಬುಡಕಟ್ಟು ಉಪಯೋಜನೆಗೆ ಅಂತ ಸರ್ಕಾರ 2025-26ನೇ ಸಾಲಿನಲ್ಲಿ 42,017.51 ಕೋಟಿ ಹಣವನ್ನ ಈ ಒಂದು ಬುಡಕಟ್ಟು ಹಾಗೆ ಪರಿಶಿಷ್ಟ ಜಾತಿಯ ಉಪಯೋಜನೆಗಳಿಗೆ ಬಳಸಿಕೊಳ್ಬೇಕು ಅಂತ ಸರ್ಕಾರ ಅನುದಾನವನ್ನ ನಿಗದಿಪಡಿಸಿದೆ. ಆದರೆ ಈ ಒಂದು ಅನುದಾನವನ್ನ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗ್ತಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದ್ದು, ಇದೇ ಆಗಸ್ಟ್ 5ನೇ ತಾರೀಕಿನಂದು ಇದರ ಒಂದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು, ಇದರ ಒಂದು ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೌದು, 18,896.84 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಇರ್ತಕ್ಕಂಥ 42,017 ಕೋಟಿಯಲ್ಲಿ 11,898 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಿರುವಂತದ್ದು. ಹೌದು, 2024-25ನೇ ಸಾಲಿನಲ್ಲೂ ಅಷ್ಟೇ 42,000 ಕೋಟಿ ಹಣವನ್ನ ಎಸ್ಸಿ ಎಸ್ಟಿ ಅನುದಾನ ಅಂತ ಎತ್ತಿಡ್ಲಾಗಿತ್ತು. ಆದ್ರೆ ಈ ಒಂದು ಅನುದಾನದಲ್ಲೂ ಕೂಡ ಸುಮಾರು 14,282 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿತ್ತು. ಹೀಗಾಗಿ ಈ ಒಂದು 2025-26ನೇ ಸಾಲಿನಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಮೀಸಲಾತಿ ಇರ್ತಕ್ಕಂಥ ಅಂದ್ರೆ ಎಸ್ಸಿ ಎಸ್ಟಿ ಮೀಸಲಾತಿ ಇರ್ತಕ್ಕಂಥ ಒಂದಷ್ಟು ಅನುದಾನವನ್ನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದ್ಯಂತೆ. ಸೊ ಅದರಲ್ಲಿ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಅಂದ್ರೆ ಯಾವ್ಯಾವ ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಹಣವನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಇರ್ತಕ್ಕಂಥ ಅನುದಾನವನ್ನ ಯುವ ನಿಧಿಗೆ 162 ಕೋಟಿ, ಗೃಹಲಕ್ಷ್ಮಿಗೆ 7,438 ಕೋಟಿ, ಗೃಹ ಜ್ಯೋತಿಗೆ 2,626 ಕೋಟಿ, ಶಕ್ತಿ ಯೋಜನೆಗೆ 1,537 ಕೋಟಿ, ಅನ್ನಭಾಗ್ಯಕ್ಕೆ 1,670 ಕೋಟಿ ಹಣ ಏನಿದೆಯಲ್ಲ ಅದೆಲ್ಲವನ್ನ ಕೂಡ ಈ ಒಂದು ಯೋಜನೆಗಳಿಗೆ ಅಥವಾ ಗ್ಯಾರಂಟಿ ಸ್ಕೀಮ್ಗಳಿಗೆ ಸರ್ಕಾರ ಬಳಸ್ಕೊಳ್ತಾ ಇದ್ದಂತೆ. ಆಗಸ್ಟ್ 5ನೇ ತಾರೀಕು ನಡೀತಕ್ಕಂಥ ಸಭೆಯಲ್ಲಿ ಇದರ ಒಂದು ಅನುದಾನದ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಈ ಒಂದು ಅನುದಾನವನ್ನ ಎಸ್ಸಿ ಎಸ್ಟಿ ಯೋಜನೆಗೆ ಅಂತ ಫಿಕ್ಸ್ ಮಾಡಿಬಿಟ್ಟು ಅದರ ಒಂದು ಬಹುಪಾಲನ್ನ ತೆಗೆದುಕೊಂಡು ಬಂದ್ಬಿಟ್ಟು ಸರ್ಕಾರ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ತೀರಾ ಆಕ್ಷೇಪಾರ್ಹವಾಗಿತ್ತು. ಇದೀಗ ಈ ಒಂದು ರೀತಿಯ ಸರ್ಕಾರದ ವರ್ತನೆ ಇದೀಗ ಹಿಂದುಳಿದ ವರ್ಗಗಳ ಮುಖಂಡರು ಹಾಗೆ ಎಸ್ಸಿ ಎಸ್ಟಿಯ ಮುಖಂಡರುಗಳಿಗೆ ಒಂದು ರೀತಿಯ ಅಸಮಾಧಾನವನ್ನ ಉಂಟು ಮಾಡಿದ್ದು, ಈ ಹಿಂದೆಯೂ ಕೂಡ ಅಂದ್ರೆ 2024-25ನೇ ಸಾಲಿನಲ್ಲೂ ಕೂಡ ಸರ್ಕಾರ ಹಿಂಗ್ ಮಾಡಿದಾಗ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಇಲ್ಲಿಯವರೆಗೂ ಅದರ ಬಗ್ಗೆ ಚರ್ಚೆಗಳು ಕೂಡ ನಡೆದಿತ್ತು. ಇದೀಗ ಮತ್ತೆ ಅದೇ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿರುವಂತದ್ದು, ಮತ್ತೆ ಹಿಂದುಳಿದ ಮುಖಂಡರ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಿದೆ ಅನ್ನುವಂತಹ ಮಾತುಗಳು ಇದೀಗ ಹೇಳಿ ಬರ್ತಾ ಇರುವಂತದ್ದು. ದಲಿತ ಪರ ಸಂಘಟನೆಗಳಿರಬಹುದು ಅಥವಾ ದಲಿತ ಪರ ಸಂಘಟನೆಗಳ ನಾಯಕರಿರಬಹುದು ಒಂದಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ನಮ್ಮ ಒಂದು ಹಿಂದುಳಿದ ವರ್ಗಗಳ ಅನುಷ್ಠಾನಕ್ಕೆ ಅಂತ ಇಟ್ಟಿರ್ತಕ್ಕಂಥ ಹಣವನ್ನ ನೀವು ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರೆ ನಮಗೆ ಬರಬೇಕಾದಂತಹ ಹಣ ಎಲ್ಲಿಂದ ಬರುತ್ತೆ, ನಮ್ಮ ಒಂದು ಸಮುದಾಯದ ಅಭಿವೃದ್ಧಿ ಹೆಂಗ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಸೊ ಪರಿಷತ್ ಸಭೆಯಲ್ಲಿ ಈ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆ ಆಯ್ತು ಅಂತ ಅಂದ್ರೆ ನಾನು ಹೇಳಿದಂತೆ ಈ ಹಿಂದೆ ಯಾವೆಲ್ಲ ಯೋಜನೆಗಳಿಗೆ ಎಷ್ಟೆಷ್ಟು ಕೋಟಿ ರೂಪಾಯಿಯನ್ನ ಮೀಸಲಿಡ್ತಾರೆ ಅನ್ನೋದನ್ನ ಈಗಾಗಲೇ ಹೇಳ್ತೀನಿ. ಅಷ್ಟು ಹಣವನ್ನ ಅಂದ್ರೆ 11,896 ಕೋಟಿ ಹಣವನ್ನ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಆ ಒಂದು ಅನುದಾನವನ್ನ ಮೀಸಲಿಟ್ಟಿದ್ದಂತೆ. ಆಗಸ್ಟ್ 5ರಂದು ಎಸ್ಸಿ ಎಸ್ಟಿ ಅಭಿವೃದ್ಧಿ ನಿಗಮದ ಪರಿಷತ್ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗತ್ತಂತೆ. ಸೊ ಗ್ಯಾರಂಟಿ ಫಂಡ್ಗೆ ನೀವು ಹಣವನ್ನ ಹಾಕ್ತಿರೋದು ಇದೀಗ ಎಲ್ಲೆಡೆ ಕೂಡ ಒಂದು ಚರ್ಚೆಗೆ ಕಾರಣವಾಗ್ತಿದ್ದು, ಈ ಒಂದು ಗ್ಯಾರಂಟಿ ಫಂಡ್ಗಳಿಗೆ ನೀವು ಅನುದಾನದ ಹಣಗಳನ್ನು ಯಾಕೆ ಹಾಕ್ತೀರಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಇದೇ ರೀತಿ ಆಯ್ತು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಮೇಲೆ ದಲಿತ ಪರ ಮುಖಂಡರಿಗಿರ್ತಕ್ಕಂಥ ನಂಬಿಕೆ ಹೊರಟೋಗ್ಬಿಡುತ್ತಾ ಅನ್ನುವಂತಹ ಕ್ವಶನ್ಗಳು ಕೂಡ ಕಾಡ್ತಾ ಇದ್ದು, ಇದೀಗ ಸರ್ಕಾರ ಇದನ್ನ ಯಾವ
ರೀತಿ ಮ್ಯಾಚ್ ಅಪ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ರೀತಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಇಟ್ಟಿರ್ತಕ್ಕಂಥ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದು ಎಷ್ಟು ಸೂಕ್ತ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.